ಹಲೋ ಹಾಯ್ ನಮಸ್ಕಾರ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಭಾಗ್ಯಲಕ್ಷ್ಮಿ ಏನೇನು ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ ಭಾಗ್ಯ ಅವರು ಎಲ್ಲರೂ ನಿಂತಿರ್ತಾರೆ. ಈ ಕಡೆ ಮೇಘ ಮಾಡು ಟೆಲಿಕಾಸ್ಟ್ ಮಾಡು, ಲೈವ್ ಟೆಲಿಕಾಸ್ಟ್ ಮಾಡು, ಡೈವರ್ಸ್ ಇದು ಯಾರು ಕೊಟ್ಟಿರೋದು ಯಾರ್ದು ಎಲ್ಲ ಗೊತ್ತೈತಲ್ವಾ ನಿನಗೆ, ಕರೆಕ್ಟ್ ಆಗಿ ತಿಳ್ಕೊಂಡು ಅಲ್ವಾ, ಇವಾಗ ಮಾಡು ಲೈವ್ ಟೆಲಿಕಾಸ್ಟ್ ಮಾಡು ಅಂತ ಹೇಳ್ತಾರೆ. ಆಂಟಿ ಅದು ಓಕೆ ಅಂತ ಹೇಳ್ಬಿಟ್ಟು ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ. ಇದು ಎಲ್ಲಾನು ತಪ್ಪು ಮಾಡಿರೋದು ನಾನೇ, ಭಾಗ್ಯ ಅವ್ರ ತಪ್ಪೇನು ಇಲ್ಲ, ನನ್ನ ಕಡೆಯಿಂದಾನೇ ತಪ್ಪಾಗಿರೋದು, ನಾನೇ ಯಾರು ದುಡ್ಡು ಕೊಟ್ರು ಅಂತ ಹೇಳ್ಬಿಟ್ಟು ಭಾಗ್ಯನ ಬಗ್ಗೆ ತಪ್ಪಾಗಿ ಹೇಳ್ಬಿಟ್ಟಿದೀನಿ. ಅವ್ರು ಮೊದ್ಲಿನ ತನಾನೇ ಇದಾರೆ, ಏನು ತಪ್ಪಿಲ್ಲ ಅವ್ರದ್ದು ಅಂತ ಇಷ್ಟು ಹೇಳ್ಬಿಟ್ಟು ಸುಮ್ಮನಾಗ್ತಾಳೆ. ಮತ್ತೆ ಡೈವರ್ಸ್ ಬಗ್ಗೆ ಯಾರು ಹೇಳ್ಬೇಕು ಹೇಳು, ಅದನ್ನು ಹೇಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಆಯ್ತಾ ಅಂತ ಡೈವರ್ಸ್ ಬಗ್ಗೆನೂ ಇಲ್ಲ, ಅವ್ರು ಡೈವರ್ಸ್ ಕೊಡಕ್ ರೆಡಿ ಆಗಿರ್ಲಿಲ್ಲ, ನಾನೇ ಸುಮ್ಮನೆ ಏನೇನೋ ಹೇಳ್ಬಿಟ್ಟಿದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಕಡೆ ತಾಂಡ ಹೋಗೋ, ನಿನ್ಗೆ ಹೇಳ್ಬೇಕು, ನಿನ್ಗೇನು ಆರ್ತಿ ಬೆಳೆದ್ಬಿಟ್ಟು ಹೇಳ್ಬೇಕಾ, ಹೋಗೋ ಹೇಳೋಗು ನೀನು ಅಂತ ಹೇಳ್ಬಿಟ್ಟು ಈ ಕಡೆಯಿಂದ ಹಾಕ್ಬಿಡ್ತಾರೆ. ಅಮ್ಮ ಇದೆಲ್ಲ ನನಗೆ ಬೇಡಮ್ಮ, ನಾನು ಲೈವ್ ಎಲ್ಲ ಬರಲ್ಲಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೋಗೋ, ಸುಮ್ಮನೆ ಮಾಡಿರೋದೆಲ್ಲ ತಪ್ಪು, ನಿಂದೆ ತಾನೇ, ಮಾಡು ಹೋಗು, ಇವಾಗ ಹೇಳೋಗು ಅಂತ ಹೇಳ್ಬಿಟ್ಟು ಹೇಳಿದಾಗ ಬಂದ್ಬಿಟ್ಟು ಲೈವ್ ಅಲ್ಲಿ ಹೇಳ್ತಾರೆ. ಇವರು ತಾಂಡವ್ ಅವರು ಭಾಗ್ಯಲಕ್ಷ್ಮಿ ಅವರ ಭಾಗ್ಯ ಅವ್ರ ಗಂಡ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೇಳಿದಾಗ ಹೌದು, ನಮಸ್ಕಾರ ಎಲ್ರಿಗೂ, ನಾನೇ ತಾಂಡವ್ ಅಂತ ಭಾಗ್ಯ ಅವ್ರ ಗಂಡ. ನಮ್ಮಿಬ್ಬರ ಮಧ್ಯೆ ಮೊದಲಿಂದ ಸ್ವಲ್ಪ ಏನೋ ತೊಂದರೆ ಇದೆ, ಆದ್ರೂ ಪರವಾಗಿಲ್ಲ, ನಾನು ಅವಳು ಚೆನ್ನಾಗೇ ಇದ್ದೀವಿ. ಫಸ್ಟ್ ನಾನೇ ಡೈವರ್ಸ್ ಕೇಳಿದ್ರು, ಅವ್ರು ಮೊದ್ಲಿನ ತರನೇ ಇದ್ದಾರೆ, ಇವಾಗೂ ಏನೂ ಇಲ್ಲ, ಅವರು ಆರಾಮ್ ಚೆನ್ನಾಗೇ ಇದ್ದಾರೆ, ಅವರು ಒಳ್ಳೆ ಗೃಹಿಣಿ ಅವರು ಇನ್ನೂವರೆಗೂ ಅಂತ ಹೇಳ್ಬಿಟ್ಟು ಒಪ್ಕೊಂತಾರೆ. ಈ ಕಡೆ ತಾಂಡವ್ ಅವ್ರು ಒಪ್ಕೊಂತಾರೆ. ಆವಾಗ ಇವಾಗ ಮುಗೀತು ನೋಡು, ಇವಾಗ ಒಳ್ಳೇದಾಯ್ತು ಅಂತ ಹೇಳ್ಬಿಟ್ಟು ಹೇಳಿದಾಗ ಈ ಕಡೆ ಅವ್ರ ಮೇಘ ಅವರು ಆಂಟಿ ಬಿಡ್ಬೋದ ಆಂಟಿ, ಇವಾಗ ಲೈವಲ್ಲಿ ತೆಗಿಬೋದಾ ನಾವು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಇರಮ್ಮ, ಇನ್ನೊಬ್ರು ಗ್ರೇಟ್ ವ್ಯಕ್ತಿ ಇದ್ದಾರೆ, ಅವ್ರು ಒಪ್ಕೋಬೇಕಲ್ಲ ಮೊದಲು ಅಂತ ಹೇಳ್ಬಿಟ್ಟು ಹೇಳಿದಾಗ ಇನ್ನೊಬ್ರ ಯಾರು ಅಂತ ಹೇಳಿದಾಗ ಶ್ರೇಷ್ಠ ಅವ್ರು ಇದಾರಲ್ಲ ಇನ್ನೊಬ್ರು ಗ್ರೇಟ್ ವ್ಯಕ್ತಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಕಡೆ ಭಾಗ್ಯ ಅವ್ರ ತಂಗಿನೂ ಹೌದಲ್ವಾ ಶ್ರೇಷ್ಠ, ನಿನ್ಗೆ ಹೇಳ್ತಾ ಇರೋದು, ಬಾ ಲೈವಲ್ಲಿ ಬಂದ್ಬಿಟ್ಟು ಹೇಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ನಾನೇನು ಹೇಳಲ್ಲಪ್ಪ, ನಾನೇ ಯಾಕೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಸುಮ್ಮನಾಗಿರ್ತಾರೆ. ಹೇಳೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಈ ಕಡೆ ಅವರು ಕೂಡ ಶ್ರೇಷ್ಠ ಅವ್ರು ಕೂಡ ಸಾರಿ, ನನ್ನ ಕಡೆನೇ ತಪ್ಪಾಗಿದೆ, ನಾನೇ ಅವ್ರ ಮೇಲಿನ ದ್ವೇಷಕ್ಕೋಸ್ಕರ ಈ ಥರ ಮಾಡಿದ್ದೀನಿ, ದುಡ್ಡು ಕೊಟ್ಟುಬಿಟ್ಟು ಮೇಘಂಗೆ ಹೇಳ್ಬಿಟ್ಟು ಈ ಥರ ಮಾಡಿಸಿದ್ದೀನಿ ಅಂತ ಹೇಳ್ಬಿಟ್ಟು ಸಾರಿ ಅಂತ ಹೇಳ್ಬಿಟ್ಟು 2 ಸತಿ ಕೇಳ್ತಾರೆ. ಅಲ್ಲಿಗೆ ಆಮೇಲೆ ಏನಾಗುತ್ತೆ ಅಂದ್ರೆ ಈ ಕಡೆಯಿಂದ ಇವರು ಶ್ರೇಷ್ಠ ಅವ್ರ ಅಪ್ಪ ಅಮ್ಮ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ, ಏನ್ ಮಾಡೋದು, ನನ್ನ ಮಗಳು ಇಂಥ ಇದು ಆಗ್ಬಿಟ್ಲಲ್ಲ, ಇದೆಲ್ಲ ಊರಲ್ಲಿ ಕೇಳಿದ್ರೆ ತುಂಬಾ ನನ್ನ ಮೇಲೆ ಎಂತ ಮಗಳನ್ನ ಬೆಳೆಸಿದಿರ ನೋಡಿ, ಮಗಳನ್ನ ಬೆಳ್ಸಕ್ ಬರ್ಲಿಲ್ಲ ನೋಡಿ, ಎಂಥವ್ರು ಇದ್ದೀರಾ ನೋಡಿ ಅಂತ ಹೇಳ್ಬಿಟ್ಟು ತಲೆ ಪಟ್ಟಿ ಕಟ್ತಾರೆ ನನಗೆ ಅಂತ ಹೇಳ್ಬಿಟ್ಟು ಅನ್ಕೊಂತಿರ್ಬೇಕಂದ್ರೆ ಈ ಕಡೆ ಶ್ರೇಷ್ಠ ಅನ್ನೋ ಒಂಥರ ಫುಲ್ ಲುಕ್ ಕೊಟ್ಕೊಂಡು ನೋಡ್ತಾನೆ ಇರ್ತಾಳೆ. ಇವಾಗ ಇವರು ನೋಡು, ಇಂಥವ್ರು ಸಹವಾಸ ಮಾಡಬೇಡ ಅಂತ ಹೇಳಿದ್ರು ಇಂಥವ್ರು ಸಹವಾಸ ಮಾಡ್ತೀಯ ನೀನು, ನಾನು ಹೇಳಿದ್ದೀನಿ, ಭಾಗ್ಯನು ಎಷ್ಟತೆ ಹೇಳಿದಾಳೆ, ನನಗೆ ಕೇಳದೇ ಇಲ್ಲ ನೀನು ಅಂತ ಹೇಳ್ಬಿಟ್ಟು ಇವ್ರು ತಾಂಡವ ಬೈತಾ ಇರ್ತಾಳೆ. ಸಾಕಮ್ಮ ನಿನ್ನ ಪಾಠನ ಎಷ್ಟತೆ ಹೇಳ್ತೀಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನು ಸಾಕು ನಮ್ತೆ ಹೇಳ್ಬಾರ್ದಾ, ಎಲ್ಲ ಗೊತ್ತಾಗ್ಬೇಕಲ್ಲ ನಿನಗೂ, ನನ್ನ ಸೊಸೆ ಮೇಲೆ ಎಷ್ಟೊಂದು ಅಪರಾಧ ಮಾಡಿದ್ದೆ ನೀನು, ಗೊತ್ತಾಗ್ಬೇಕಲ್ಲ ನಿನಗೂ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಆ ಕಡೆಯಿಂದ ಶ್ರೇಷ್ಠ ಅವ್ರ ಅಪ್ಪ ಅಮ್ಮ ಬರ್ತಾ ಇರ್ತಾರೆ. ನೋಡೋಣ ನಡಿ, ಇವಾಗ ಏನ್ ಮಾಡ್ತಾಳೋ ಗಣಂದಾರಿ ಕೆಲಸ, ಇನ್ನೇನ್ ಮಾಡ್ತಾಳೋ ಭಾಗ್ಯನ ಹತ್ರ ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಭಾಗ್ಯನ ಹತ್ರ ಬರ್ತಾ ಇರ್ತಾರೆ ಈ ಕಡೆ. ಆಮೇಲೆ ಈ ಕಡೆ ಭಾಗ್ಯ ಅವ್ರ ತಂಗಿ ಇದೆಲ್ಲ ನೋಡು ಹೆಂಗ ಏನೇನಾಯ್ತು ನೋಡು ಅಂತ ಹೇಳ್ಬಿಟ್ಟು ಅವರು ಖುಷಿ ಆಗ್ತಾ ಇರುತ್ತೆ, ಎಲ್ಲ ಒಳ್ಳೇದಾಯ್ತು ನೋಡು ಅಂತ ಹೇಳ್ಬಿಟ್ಟು ಎಲ್ಲರೂ ನೋಡ್ತಾ ಇದ್ದಾರಾ ಎಲ್ಲರೂ ಅಂತ ಹೇಳ್ಬಿಟ್ಟು ಇವರು ಕುಸುಮ ಅವ್ರು ಕೇಳ್ತಾರೆ. ಅದೇ ಎಲ್ಲರೂ ನೋಡ್ತಾ ಇದ್ದಾರೆ, ಲೈವಲ್ಲಿ ಎಲ್ಲರೂ ಲೈಕ್ ಕೊಡ್ತಾ ಇದ್ದಾರೆ, ಭಾಗ್ಯಕ್ಕನ ಪರವಾಗಿ ಎಲ್ಲರೂ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವರು ಹೇಳಿದಾಗ ಒಳ್ಳೆ ಕೆಲಸ ಆಯ್ತು ನೋಡು ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಈ ಕಡೆಯಿಂದ ಶ್ರೇಷ್ಠ ಅವ್ರ ಅಪ್ಪ ಅಮ್ಮ ಬರ್ತಾರೆ. ಶ್ರೇಷ್ಠ ಅವ್ರ ಅಪ್ಪ ಅಮ್ಮ ಬರೋದನ್ನ ನೋಡ್ಬಿಟ್ಟು ಅಯ್ಯೋ ಇವ್ರು ಬಂದ್ರಲ್ಲ ಅಂತ ಹೇಳ್ಬಿಟ್ಟು ಬಚ್ಚಿಟ್ಕೊಳಕ್ ಹೋಗ್ಬಿಡ್ತಾನೆ, ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ ಅಲ್ಲಿಂದ. ಬರ್ಬೇಕು ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ ನಾನು ಅಂತ ಹೇಳ್ಬಿಟ್ಟು ಕುಸುಮ ಅವ್ರು ಹೇಳ್ತಾರೆ. ಕುಸುಮ ಅವ್ರು ಹೇಳಿದಾಗ ಇಲ್ಲ ರೀ ಕುಸುಮ, ಸಾರಿ ರೀ, ನಮ್ಮ ಕಡೆಯಿಂದ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಇವರು ಶ್ರೇಷ್ಠ ಅವ್ರ ಅಪ್ಪ ಅಮ್ಮ ಸಾರಿ ಕೇಳ್ತಾರೆ. ಬಟ್ ಅಲ್ಲ ರೀ, ನಾನು ನಿಮ್ಗೆ ಮೊದಲೇ ಹೇಳಿದೆ, ಎಂಥ ಮಗಳನ್ನ ಬೆಳೆಸಿದರೆ ನೋಡಿ, ನಿಮ್ಮ ಮಗಳ ತಂಟೆಗೆ ನಾನು ಬರಲ್ಲ, ಈ ಥರ ಬೆಳೆಸಿದ್ರೆ ನೀವು ಅಂತ ಹೇಳ್ಬಿಟ್ಟು ಬರಲ್ಲ ಅಂತ ಹೇಳಿದ್ದೆ, ಆದರೆ ನಿಮ್ಮ ಮಗಳೇ ನನ್ನ ಸೊಸೆ ತಂಟೆಗೆ ಬಂದ್ಬಿಟ್ಟು ನಮ್ಮನೆ ಇದ್ದು ಸಂಸಾರನೇ ಹಾಳು ಮಾಡಕ್ಕೆ ಬಂದು ಎಂಥ ಮಗಳನ್ನ ಹಡ್ದಿದ್ದೀರಾ ನೋಡಿ ನೀವು ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ. ಏನು ಮಾಡೋದು ಅಂತ ಹೇಳ್ಬಿಟ್ಟು ಕುಸುಮ ಅವ್ರಿಗೆ ಏನು ಮಾಡೋದು ಕುಸುಮ, ನಾವು ಏನು ಮಾಡೋಕ್ಕಾಗುತ್ತೆ, ಇಂಥ ಮಗಳು ಹುಟ್ಟುಬಿಟ್ಟಿದ್ದಾಳೆ, ನಮಗೆ ಏನು ಮಾಡಿದ್ರು ಸರಿ ಹೋಗಲ್ಲ ಅವಳು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಶ್ರೇಷ್ಠ ಅವರ ಅಪ್ಪ ಅಮ್ಮ ಆ ಕಡೆ ತಾಂಡವ ಹೋಗ್ಬಿಟ್ಟು ಈ ಕಡೆ ಸುಂದ್ರಿಗೆ ಆಯ್ದುಬಿಟ್ಟು ಅಯ್ಯೋ ಇನ್ನೇನು ಶ್ರೇಷ್ಠಂಗೆ ಹೇಳ್ದೆ, ನಾನು ಎಷ್ಟಾದರೂ ಕೇಳೇ ಇಲ್ಲ ಇವಳು ಅಂತ ಹೇಳ್ಬಿಟ್ಟು ಹೇಳಿ ಆ ಕಡೆ ಹೋಗ್ಬಿಟ್ಟು ನೋಡ್ಲದೇನೆ ಸುಂದ್ರಿಗೆ ಹಾಯ್ದಾಗ ಮಗ ಮಗರಾಯ ಬಾ 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 ಅಂತ ಹೇಳ್ಬಿಟ್ಟು ಒಂದು ಹಾಡು ಹಾಡ್ತಾಳೆ ಸುಂದ್ರಿ ಹಾಡು ಹಾಡ್ತಾಳೆ. ಆ ಹಾಡನ್ನ ಕೇಳಿ ಸುಮ್ಮನಿರು ಅಂತ ಹೇಳ್ಬಿಟ್ಟು ಕುಕ್ಕಿ ಇಸ್ಕತೆ ಹೋಗ್ತಾನೆ. ಸುಮ್ಮನಿರು ಮಗ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಅಷ್ಟು ಆಗುತ್ತೆ. ಆಮೇಲೆ ಇಲ್ಲಿಗೇನೆ ನೋಡ್ಬಿಟ್ಟು ಮುಕ್ತಾಯ ಆಗುತ್ತೆ ಈ ಸಂಚಿಕೆ ಇಲ್ಲಿಗೇನೆ.